ಐ ಫ್ಯಾಮಿಲಿ ಇದು ನೆನ್ನೆದೆ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರತ್ತೆ. ಚಿರುನ ಬಿಟ್ಬಿಟ್ಟು ಆನ್ ದ ವೇ ಹೋಗ್ತಾ ಟೆಂಪಲ್‌ಗೆ ಹೋಗಿದ್ದೆ. ಇಲ್ಲಿ ಆಂಜನೇಯನ್ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ. ಹಾಗೆ ಕೆರೆ ಎಲ್ಲ ಇದೆ. ಅದ್ರಲ್ಲಿ ಬಾತುಕೋಳಿ ಎಲ್ಲ ಓಡಾಡ್ತಾ ಇರತ್ತಾ. ಪೀಸ್‌ಫುಲ್ ಆಗಿತ್ತು. ವೆದರು ಅಷ್ಟೇ ತುಂಬಾ ಕೂಲ್ ಆಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ ಚಳಿ ಆಗ್ತಾ ಇತ್ತು. ಅಷ್ಟು ಇತ್ತು. ಅಂಡ್ ಆನ್ ದ ವೇ ಹೋಗ್ತಾ ಒಂದ್ ಮನೆ ಹತ್ರ ತುಂಬಾ ಡೇರೆ ಗೆಡೆಗಳನ್ನ ನೋಡಿದ್ದೆ ನಾನು. ಸೊ ಅವ್ರ ಹತ್ರ ಹೋಗಿ ಕೇಳಿದಿಕ್ಕೆ ಪಾಪ ಒಂಚೂರು ಹಿಂದೆ ಮುಂದೆ ಯೋಚನೆ ಮಾಡದೆ ನನಗೆ ಕಿತ್ಕೊಟ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮನೆಗೆ ಬಂದು ಟಿಫನ್ ಎಲ್ಲ ತಿನ್ಬಿಟ್ಟು ನೋಡಿ, ನಾನು ಒಂದು ಗೆಡ್ಡೆ ಕೇಳಿದ್ದು ಅವ್ರು ಇಷ್ಟು ವೆರೈಟಿ ಗಿಡಗಳೆಲ್ಲ ಕೊಟ್ರು. ತುಂಬಾ ಖುಷಿ ಆಯ್ತು. ಸೊ ಅದನ್ನ ನೆಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆಯಿಂದ ಈ ತರ ಮಣ್ಣೆಲ್ಲ ತುಂಬ್ಕೊಂಡು ಹೋಗಿ ಗೊಬ್ಬರ ಎಲ್ಲ ತಗೊಂಡು ಮೇಲ್ಗಡೆ ಎಲ್ಲ ಹೋಗಿ ನಾನು ಈ ತರ ಬ್ಯಾಗ್ಗಳು ಗ್ರೋ ಬ್ಯಾಗ್ಸ್ ಎಲ್ಲ ಇದಾವೆ, ಅದನ್ನೆಲ್ಲ ತಗೊಂಡ್ರ ಅದ್ರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನೆಡ್ತಾ ಇದ್ದೆ. ಅದಾದ್ಮೇಲೆ ಚಿರುನ ಕರ್ಕೊಂಡ್ ಬರ್ಬೇಕಾಗಿತ್ತು. ಟೈಮ್ ಬೇರೆ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಬುಜ್ಜಿನ ಮಲಗಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನು ಕೂಡ ಮಲಗಿಸೋಷ್ಟೊತ್ತಿಗೆ 12:30 ಹಾಗೆ ಹೋಯ್ತು. ಸೊ ಇವಾಗ ಚಿರುನ್ ಕರ್ಕೊಂಡ್ ಬರೋಣ ಅಂತ ಹೋದೆ. ಅವರು ಫುಲ್ ಖುಷಿಯಾಗೆ ಬಂದ್ರು. ಅಂಡ್ ಎಕ್ಸಾಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಸ್ಟಾರ್ ಎಲ್ಲ ಹಾಕಿ ಕಳ್ಸಿದ್ರು. ಅದನ್ನು ಕೂಡ ತೋರಿಸ್ತಾ ಇದ್ರ. ಆನ್ ದ ವೇ ಬರ್ತಾ ಅವನಿಗೆ ತಿಂಡಿ ಎಲ್ಲ ಕೊಡ್ಸ್ಕೊಂಡು ನನಗೆ ಇನ್ನೂ ಸ್ವಲ್ಪ ಗ್ರೋ ಬ್ಯಾಗ್ಸ್ ಎಲ್ಲ ಬೇಕಾಗಿತ್ತು. ಹಾಗೆ ನಮ್ಮನೆ ಹತ್ರನೇ ಒಂದು ನರ್ಸರಿ ಇತ್ತು ಚಿಕ್ಕದು. ಅಲ್ಲಿ ಹೋಗಿ ಸೈಜ್ ನನಗೂ ಗೊತ್ತಿದ್ದಿಲ್ಲ. ಅಲ್ಲಿ ಗಿಡಗಳ ಸೈಜ್ ನೋಡಿದಾಗ ನನ್ಗೆ ಅನ್ನಿಸ್ತು ಓಕೆ ಇದು ಸರಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದು 10 ಗ್ರೋ ಬ್ಯಾಗ್ ಇಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಬುಜ್ಜಿ ಬೇಬಿ ಎದ್ದು ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊಂಡಿದ್ದ. ಸೊ ನಾವು ಕೂಡ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ಮೇಲೆ ವೆದರ್ ಹಾಗೆ ಚಿಲ್ಲಾಗೆ ಇತ್ತು. ಮನೇಲಿ ಸ್ವಲ್ಪ ಮಂಡಕ್ಕಿ ಇತ್ತು, ಅದಕ್ಕೆ ಖಾರ ಮಂಡಕ್ಕಿ ಮಾಡ್ಕೊಂಡು ತಿಂತಾ ಇದ್ವಿ. ಚಿರು ಸ್ಪೂನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದ. ಅದಾದ್ಮೇಲೆ ಬುಜ್ಜಿ ನಾನು 3 ಜನನು ಕುತ್ಕೊಂಡು ತಿಂದ್ವಿ. ಸಂಜೆ ಮೇಲೆ ವೆದರು ಫುಲ್ ಒಂದ್ ಚೇಂಜ್ ಆಗೋಗ್ಬಿಟ್ಟಿತ್ತು. ಮೋಡ ಎಲ್ಲ ಒಂಥರ ಆರೆಂಜ್ ಕಲರ್ ಆಗೋಗ್ಬಿಟ್ಟಿತ್ತು. ನೋಡ್ತಾ ಇದ್ರೆ ಹೇಗಾಗ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಬುಜ್ಜಿ ಬೇಬಿ ಫುಲ್ ಡ್ಯಾನ್ಸ್ ಆಡ್ತಾ ಇದ್ದ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಅವ್ನ ಫೇವ್ರೆಟ್ ಸಾಂಗ್ ಡ್ಯಾನ್ಸ್ ಆಡ್ತಾ ಇದ್ದಾನೆ, ನೀವೇ ನೋಡಿ.